ಎಲ್ಲರಿಗೂ ನಮಸ್ಕಾರ. ನಾವು ರೈತರ ಹೊಲದಲ್ಲಿ ಬೆಳೆದಂಥ ಒಂದು ಹಸೆ ಅಲಸಂದಿ ಕಾಯಿಂದ ಬರುವಂಥ ಕಾಳುಗಳು ಅಂದ್ರೆ ಒಣಗಿದ ಕಾಳಲ್ಲ, ಹಸೆ ಅಲಸಂದಿ ಕಾಳಿಂದ ಮಾಡುವ ಒಂದು ಊಟ ಮಾಡೋಕೆ ಪಲ್ಯ. ಅದು ಅಮ್ಮಟಿ ಪಲ್ಯ ಅಂತ ಅಂತಾರ. ಈ ಅಮಟಿ ಪಲ್ಯನ ಯಾವ ಥರ ಹಸೆ ಅಲಸಂದಿ ಕಾಳಿಂದ ಯಾವ ಥರ ಮಾಡ್ತಾರ ಅಂತ ನಾವು ಈಗ ಸದ್ಯ ನೋಡ್ಕೊಂತ ಹೋಗೋಣ. ಈಗ ಅಲಸಂದಿ ಕಾಳನ್ನು ಈಗ ಒಂದು ಈಗ ಸ್ಟೋವ್ಗೆ ಬೆಂಕಿ ಹಚ್ಚೈತಿ. ಈಗ ಅದು ಕುದೀತಾ ಇದೆ. ಅದು ಕುದಿಯೋಕ್ಕಿಂತ ಮುಂಚೆ ನಾವೆಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ. ಏನೇನು ಅಂತಂದ್ರೆ ಒಂದಿಷ್ಟು ಟೊಮೆಟೊ, ಆಮೇಲೆ ಕರಿಬೇವು, ಬೆಳ್ಳುಳ್ಳಿ, ಅರಿಶಿನ, ಉಪ್ಪು ಖಾರ, ನಮಗೆ ಉಪ್ಪು ಖಾರ ಮತ್ತು ಶೇಂಗಾ ಪುಡಿನ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಈ ರೈತರಲ್ಲೇ ಮನೇಲಿ ಬೆಳೆದಂಥದ್ದಲ್ಲ, ಇದು ಒಳ್ಳೆ ವಿಟಮಿನ್ಸ್ ಇರುವಂಥ ಕಾಳುಗಳು, ದ್ವಿದಳ ಧಾನ್ಯಗಳನ್ನ ನಾವು ಊಟ ಮಾಡ್ಬೇಕಂತ ಡಾಕ್ಟರ್ ಸಲಹೆ ಕೊಡ್ತಾರೆ. ಅಂಥದನ್ನು ಹಸಿ ಅಲಸಂದಿ ಕಾಳಿಂದ ಈ ಅಮಟಿ ಪಲ್ಯ ಹೆಂಗಿರುತ್ತಾ ಅಂತ ನಾನು ಸದ್ಯದಲ್ಲೇ ನಿಮಗೆ ತೋರಿಸ್ಕೊಡ್ತೀನಿ. ಹಸಿ ಕಾಳು ಕುದಿತಾ ಇವೆ. ಈಗ ಒಂದು ಕುದಿದ ಮೇಲೆ ಒಳ್ಳೆ ಟೇಸ್ಟ್ ಆಗ್ತಿರುತ್ತೆ. ಅವಾಗ ನಾವು ಉಪ್ಪು ಖಾರ ರೆಡಿ ಮಾಡ್ಕೊಂಡದ್ದೆಲ್ಲ ಹಾಕಿ ಪಲ್ಯ ಮಾಡಿ ಹೊಲದಲ್ಲೇ ಊಟ ಯಾವ ಥರ ಮಾಡ್ಬೇಕಂತ ನಾನು ನೋಡ್ತಾ ಹೋಗೋಣ. 2 ನಿಮಿಷ ಅಷ್ಟು ಇದನ್ನ ಮೇಲೆ ಇಟ್ಟಾಗ ನಾವು ಈ ಥರ ಅದು ಕುದಿ ಬರುತ್ತೆ. ಈಗ ಈ ಥರ ಕುದಿ ಬಂದಿದ್ದು ಒಂದು 2 ನಿಮಿಷ ನಾವು ಇದ್ರ ಮೇಲೆ ಇಟ್ಮೇಲೆ ಅದು ಕುದ್ದವ ಇಲ್ಲ ಅಂತ ಸ್ವಲ್ಪ ಕಾಳು ನೋಡ್ತಾ ಇರ್ಬೇಕು. ಅಂದ್ರೆ ಹಸೆ ಕಾಳು ಮದಾಗುತ್ತೆ. ಮೊದಲಲ್ಲಿ ರೈತರು ಏನು ಮಾಡ್ತಾರೆ, ಹಸೆ ಕಾಳು ಎಣ್ಣೆ ಖಾರಕ್ಕಿನ ಊಟ ಮಾಡ್ತಾರೆ, ಇಲ್ಲನಲ್ಲ. ಇದು ಅಮಟಿ ಅಲ್ಲ, ಸ್ಪೆಷಲ್. ಅದನ್ನು ಕುದ್ದವಿಲ್ಲ ಅಂತ ಕೈಲಿ ಹಿಡಿದು ನೋಡೋದು. ಕುದ್ದವಿಲ್ಲ ಅಂತ ನೋಡಿಕೊಂಡು ರೆಡಿ ಮಾಡಿಕೊಂಡು ಈಗ ನಾವು ಏನೇನು ಹಾಕ್ತೀವಿ ನೋಡ್ರಿ. ಕರಿಬೇವು, ಆಮೇಲೆ ಟೊಮಾಟೊ, ನೋ ಆಯಿಲ್, ಯಾವುದನ್ನು ನಾವು ಎಣ್ಣೆ ಬೆಳೆಸಿಲ್ಲ. ಖಾರ, ಹಸಿ ಮೆಣಸಿಕಾಯಿ, ಸಾಕು ಖಾರ ಆಗುತ್ತೆ. ನಿಮಗೆ ರುಚಿಗೆ ತಕ್ಕಷ್ಟು ಖಾರನ ಹಾಕ್ಬೋದು. ಆನಂತರ ಮಸಾಲೆ, ಅರಿಶಿಣ, ಮಸಾಲೆ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ತಿನ್ನೋರು ಜಾಸ್ತಿ ಹಾಕೋಬೋದು. ಉಪ್ಪು ಮಸಾಲೆ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು. ಚೆನ್ನಾಗಿ ಕೈ ಆಡಬೇಕು. ಕೈ ಆಡಿದ ನಂತರ ಕಡಲೆ ಶೇಂಗಾ ಪುಡಿ ರೆಡಿ ಮಾಡ್ಕೊಂಡಿರ್ತಲ್ಲ, ಶೇಂಗಾ ಪುಡಿ ಈ ಥರ ಹಾಕಿ ಕೊಡಲಿಕ್ಕೆ ಬೆಳ್ಳುಳ್ಳಿ ಅದು ಬಾಯ್ಲ್ ಮಾಡಕ್ಕೆ ಬಾಯ್ಲ್ ಇದ್ದಾಗ ಈ ಥರ ಬೆಳ್ಳುಳ್ಳಿ ಈ ಥರ ನಾವೆಲ್ಲ ಹಾಕಿದ ನಂತರ ಯಾವ ಥರ ಕುದೀತಾ ಇದೆ ನೋಡ್ರಿ. ಒಂದು ಕಲರ್ ಫ್ಲೇವರ್ ಬಂದಿದೆ. ನೆಕ್ಸ್ಟ್ ಅಂದರೆ ಏನಪ್ಪ ಅಂದ್ರೆ ನಾವು ಒಗ್ಗರಣೆ ಕೊಟ್ಬಿಟ್ರೆ ಈಗ ನಾವು ಬಿಳಿಜೋಳ ರೊಟ್ಟಿ ಈ ಅಮಟಿ ಪಲ್ಯನ ಊಟ ಮಾಡ್ಬೋದು. ಅದ್ರ ಜೊತೆಗೆ ಒಂದು ಸ್ವಲ್ಪ ಹುಣಸಿಕಾಯಿ ಚಟ್ನಿ ಹಚ್ಕೊಂಡು ಒಳ್ಳೆ ರುಚಿಕರ ಆ ಥರ ಊಟ ಮಾಡ್ಬೋದು. ಚೆನ್ನಾಗಿ ಕುದೀತಾ ಇದೆ. ಈ ಒಗ್ಗರಣೆಗೆ ರೆಡಿ ಆಗ್ತಾ ಇದೆ ಕೊಡಲಿಕ್ಕೆ. ಅದು ಒಂದು ಚಮಚದಲ್ಲಿ ಪಕ್ಕ ಸ್ಟವ್ನ ಆನ್ ಮಾಡ್ಕೊತಿದ್ದೀವಿ ಒಗ್ಗರಣೆ ಕೊಡಲಿಕ್ಕೆ. ಇದು ಈ ಥರ ಚಮಚ ಮುಖಾಂತರ ನಾವು ಒಗ್ಗರಣೆ ಕೊಡೋಕ್ಕೆ ತಯಾರಾಗುತ್ತೆ. ಸ್ವಲ್ಪ ಎಣ್ಣೆ, ರುಚಿಗೆ ತಕ್ಕಷ್ಟು ಎಣ್ಣೆ, ನೀವು ಹೆಚ್ಚಿಗೆ ಬಳಸ್ಬೋದು, ನಿಮ್ಗೆ ಎಷ್ಟು ಬೇಕಷ್ಟು ಎಣ್ಣೆ, ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಹೀಗೆ ಸ್ವಲ್ಪ ಕರಿಬೇವು. ಮೊದಲೇ ಕೊಟ್ಟಿರ್ತೀವಿ, ಆದರೆ ಇದರಲ್ಲಿ ಕರಿಬೇವು ಹಾಕೋದ್ರಿಂದ ಒಳ್ಳೆ ರುಚಿಕರ ಆಗುತ್ತೆ. ಕೊತ್ತಂಬರಿ, ನೋಡ್ರಿ ಒಗ್ಗರಣೆ ಕೊಡ್ತಾ ಇರೋದು. ಈ ಸದ್ಯ ಎಲ್ಲ ಪಲ್ಯ ರೆಡಿ ಆಯಿತು ಊಟ ಮಾಡಲಿಕ್ಕೆ. ಚೆನ್ನಾಗಿ ಕುದಿತಾ ಇದೆ. ಹೆಂಗಿದೆ ನೋಡಿ. ರೆಡಿ ಮಾಡ್ಕೊಂಡಿವಿ. ಈಗ
ಈಗ ನೋಡ್ರಿ ಪಲ್ಯ ರೆಡಿ ಆಗೈತಿ. ಒಳ್ಳೆ ಫ್ಲೇವರ್ ನೋಡ್ರಿ ಕಾಳು. ಆಮೇಲೆ ನಿಮಗೆ ಬೇಕಂದ್ರೆ ರುಚಿಗೆ ಲಿಂಬೆಹಣ್ಣು ಹಚ್ಕೋಬೋದು, ಇಲ್ಲ ಹುಣ್ಸಿಕಾಯಿ ಚಟ್ನಿ ತೊಗೋಬೋದು. ಆಮೇಲೆ ಉಳ್ಳಾಗಡ್ಡಿ ಬೇಕಾದ್ರೆ ಒಂದು ಶೇಂಗಾ ಚಟ್ನಿ ಪುಡಿ ಇದ್ರೆ ಶೇಂಗಾ ಪುಡಿ ಚಟ್ನಿ ಹಚ್ಕೊಂಡು ಬಿಳಿಜಾಡ್ ಕಡಕ್ ರೊಟ್ಟಿ ಹಾಕ್ಕೊಂಡು ಸುಮ್ಮನೆ ಹೊಡೆದ್ರೆ ಯಾಕೆ ಹೋಗ್ಬಾರ್ದು 10 ರೊಟ್ಟಿ.